ಎಲ್ಲರಿಗೂ ನಮಸ್ಕಾರ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಮರ್ಕುಂಬಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಗುರುವಾರ ಸಂಜೆನೇ ನೀಲ್ಗುಂದಕ್ಕೆ ಬಂದೆ. ನೀಲ್ಗುಂದಿಂದ 6:30ಗೆ ಇಲ್ಕಲ್ ಟು ಹುಬ್ಳಿ ಬಸ್ ಇದೆ. ಆ ಹುಬ್ಳಿ ಬಸ್ ಹತ್ಕೊಂಡು ನಾವು ನರಗುಂದಕ್ಕೆ ಬಂದ್ವಿ. ನರಗುಂದಿಂದ ಮತ್ತು ಯರಗಟ್ಟಿ ಬಸ್ ಹತ್ತಬೇಕು. ನರಗುಂದಿಂದ ಏನು ಯರಗಟ್ಟಿ ಬಸ್ ಗದ್ದಲಿರೋದಿಲ್ಲ, ನೋಡ್ಬೋದು ಎಲ್ಲ ಖಾಲಿ ಖಾಲಿ ಇದೆ. ಮನೆಯಿಂದ ನಾಷ್ಟಾನು ಕೂಡ ಕಟ್ಕೊಂಡು ಬಂದಿದ್ವಿ. ತುಂಬ ಲೇಟ್ ಆಗುತ್ತೆ, 3-4 ತಾಸು ಜರ್ನಿ ಇರುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ಅವ್ವ ಉಪ್ಪಿಟ್ಟು ಮಾಡಿದ್ಲು. ಹಾಗೆ ಅಕ್ಕ ಕರ್ಚಿಕಾಯಿ ಇದೆಲ್ಲ ತೊಗೊಂಡು ಬಂದಿದ್ರಲ್ವ, ನಾಷ್ಟ ಅದು ಮಾಡಿ ಇನ್ನೇನು ಬಸ್ ಹೊರಡ್ತಾ ಇದೆ. ನರಗುಂದ ಬಿಟ್ವಿ. ನಾವು ಬಂದಿದ್ದು ಯರಗಟ್ಟಿಗೆ. ನೋಡಿ, ಯರಗಟ್ಟಿಯಿಂದ ತುಂಬ ಗದ್ದಲಿರುತ್ತೆ. ಬೈಲಹೊಂಗಲ ಬಸ್ ಹತ್ತಬೇಕು. ನೋಡಿ ತುಂಬ ಜನ ಇದ್ದರು, ಶುಕ್ರವಾರ ಆಗಿರೋದ್ರಿಂದ ಹತ್ಕೊಂಡ್ವಿ. ಹೆಂಗೋ ಹಿಂಗೋ ಸಾಹಸ ಪಟ್ಟು ಬಸ್ ಹತ್ಕೊಂಡ್ವಿ. ನೋಡ್ಬೋದು ಎಷ್ಟು ಗದ್ದಲ ಇದೆ ಅಂಥೇಳಿ. ಇದು ತುಂಬ ಉತ್ತರ ಕರ್ನಾಟಕದ ಕಡೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ನಮಗೂ ಕೂಡ ಗೊತ್ತಿರಲಿಲ್ಲ. ನಂತರ ಮರ್ಕುಂಬಿಗೆ ಬಂದ್ವಿ. ಅವ್ವಾರು ಓಡ್ತಾ ಇದ್ದಾರೆ, ಯಾಕಂದ್ರೆ ಪಾಳೆ ಭಾಳ ಗದ್ದಲಿರ್ತೈತಿ ಮತ್ತು ಹೋಗಬೇಕಲ್ಲ ಅಂಥೇಳಿ ಅವ್ವಾರು ಬಾರವ್ವ ನೀ ನಿಧಾನವಾಗಿ ಅಂತಂದರು. ಇಲ್ಲಿ ಅಜ್ಜಾರು ಕೂಡ ಸಿಕ್ಕಿದ್ರು, ಅಮ್ಮನವ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ನೋಡಿ, ಇಲ್ಲಿ ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ನಾವು ಅಕ್ಕಿ ಬೆಲ್ಲ ತೊಗೊಳಕ್ಕೂ ಕೂಡ ಪಾಳೆ ಹಚ್ಚಬೇಕು. ಇಲ್ಲಿ 9 ವಾರ ಮಾಡಬೇಕು. 9 ವಾರ ಆಗಲಿಲ್ಲ ಅಂತಂದರೆ 9 ತಿಂಗಳಲ್ಲಿ ಕೂಡ ನೀವು ಹರಕೆಯನ್ನು ಸಲ್ಲಿಸ್ಬೋದು. ಇಲ್ಲಿ ರಸೀದಿ ಕೊಡ್ತಾರೆ, ಏನು ಬೇಕಂತ ಕೇಳ್ತಾರೆ. ನಾವಿಲ್ಲಿ ಅಕ್ಕಿ ಬೆಲ್ಲವನ್ನು ಕೊಡಿ ಅಂತ ಹೇಳಿದರೆ 120 ರೂಪಾಯಿ ಕೊಟ್ಟು ಅಕ್ಕಿ ಬೆಲ್ಲ ತೊಗೋಬೇಕು. ನಂತರ ಈ ಕಡೆ ಅಕ್ಕಿ ಬೆಲ್ಲವನ್ನು ಕೊಡ್ತಾರೆ. ಅದನ್ನು ತೊಗೊಂಡು ಮತ್ತೆ ನಾವು ಪಾಳೆ ಹಚ್ಚಬೇಕು. ನೋಡಿ, ಈ ತಟ್ಟೆಯಲ್ಲಿ ಹಾಕಿಕೊಡ್ತಾರೆ. ಅವ್ವಾರು ಯಾಕೆ ಓಡಿ ಬಂದ್ರಂತೆ ಈಗ ಗೊತ್ತಾಗಂತೈತೆ ನೋಡ್ರಿ. ನಮ್ಮ ಹಿಂದೆ ಇಷ್ಟೊಂದು ಜನ ಪಾಳೆಗೆ ಹಚ್ಚಿದಾರ ಅಕ್ಕಿ ಬೆಲ್ಲ ತೊಗೊಳಕ್ಕೆ. ನಂತರ ಇಲ್ಲಿ ಕೂಡ ನೋಡಿ 4-5 ಸಾಲು ಹಂಗೆ ಫುಲ್ಲು ತುಂಬಿಟ್ಟಿದ್ದಾವೆ. ಇವಾಗ ನಾವು 11 ಗಂಟೆಗೆ ಪಾಳೆ ಹಚ್ಚಿದ್ವಿ. ಒಳಗಡೆ ಬರಬೇಕಾದ್ರೆ 12:45 ಆಯಿತು. ನಂತರ ಈ ಥರ ಅಮ್ಮನವ್ರಿಗೆ ಮಡಿಲು ತುಂಬಬೇಕು. ಮಡಿಲು ತುಂಬಿದ ನಂತರ ಆ ಹಸಿರು ಬ್ಲೌಸ್ ಏನಿರುತ್ತೆ ನೋಡಿ, ಅದನ್ನು ತೊಗೊಂಡು ನಾವು ಆಚೆ ಹೋಗಬೇಕು. ನಂತರ ಬೆಲ್ಲದ ಆರತಿ ಮಾಡಬೇಕು ಅಮ್ಮನವ್ರಿಗೆ. ಈ ಬೆಲ್ಲದ ಆರತಿನ ಅಮ್ಮನವ್ರ ದೇವಸ್ಥಾನ ಇದೆ ನೋಡಿ, ಅದ್ರ ಎದುರುಗಡೆನೇ ದೀಪ ಹಚ್ಚಿ ಈ ರೀತಿಯಲ್ಲಿ ಬೆಳಗಿ ಅದ್ರ ಮುಂದೆನೇ ಬನ್ನಿ ಮರ ಇದೆ. ಆ ಬನ್ನಿ ಮರಕ್ಕೆ 9 ಪ್ರದಕ್ಷಿಣೆ ಹಾಕಿ ನಂತರ ಅಲ್ಲಿ ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ಹಸಿರು ಬ್ಲೌಸ್ ಪೀಸ್ ಏನಿರುತ್ತೆ ನೋಡಿ, ಅದನ್ನು ಇಲ್ಲಿ 5 ಗಂಟನ್ನು ಕಟ್ಟಿ ನಿಮ್ಮ ಮನಸ್ಸಲ್ಲಿರುವಂಥ ಬೇಡಿಕೆಯನ್ನು ಅಮ್ಮನವ್ರಿಗೆ ಹೇಳಬೇಕು. ನಂತರ ಇಲ್ಲಿ ಅಮ್ಮನವ್ರ ದರ್ಶನ ಪಡೆಯೋಕ್ಕಂತೇಳ್ಬಿಟ್ಟು ಮತ್ತೆ ನಾವು ಸಾಲು ಹಚ್ಚಿದ್ದೀವಿ ನೋಡಿರಿ. ಅಮ್ಮನವ್ರ ದರ್ಶನ ಪಡೆದು ಆಚೆ ಬಂದ್ವಿ. ಇಲ್ಲಿ 9 ದಿನ ಆದರೂ ಬನ್ನಿ, 9 ವಾರ ಆದರೂ ಬನ್ನಿ, 9 ತಿಂಗಳಾದರೂ ಬಂದು ಹೋಗಬೇಕಂತೆ. ಇಲ್ಲಿ ದಿನನಿತ್ಯ ಪ್ರಸಾದ ಇರುತ್ತೆ. ಪ್ರಸಾದಕ್ಕೆ ಬೆಲ್ಲದ ಅನ್ನ ಮತ್ತು ಅನ್ನ ಸಾಂಬಾರು ಮಾಡಿದ್ರು. ಪ್ರಸಾದ ತಗೊಂಡು ನಾವಿವಾಗ ಮತ್ತೆ ಊರಿಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.